ಏನಿದಿಲ್ಲ, ಯಾಕೆ ಬಂದೆ ಇಲ್ಗೆ? ಆಡೋದ ಕಾರ್ಡ್ ಸಾಕಾಗಲ್ಲ ಅಂದ್ರಲ್ಲ, ಈ ಕಾರ್ಡ್ಸ್ ನ ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ ನಿನ್ನ, ಇದೆಲ್ಲ ಎಲ್ಲಿ ಸಿಕ್ತೋ? ತುಂಬಾ ಬೊಬ್ಬಟ್ಟಾಗಿದೆ. ಹೌದಲ್ಲೋ ರಾಮ್ಲಿಂಗ, ನನ್ ಸಿಲ್ಕ್ ಜುಬ್ಬ ನೋಡು ಎಷ್ಟ್ ಚೆನ್ನಾಗಿ ಹೊಳಿತಾ ಇದೆ. ಶಿಸ್ತು ಬಿಟ್ರು. ನಾಳೆ ನಿಮ್ ಯೋಗ್ಯತೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇಷ್ಟಕ್ಕೆ ಬಾಯ್ ಬಾಯ್ ಬಿಡ್ತಿರಲ್ಲೋ. ನೀನೇನ ಫೋಟೋಸ್ ತೆಗ್ದಿದ್ದು? ಅದು ಡೌಟಾ? ಯಾಕೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಅದನ್ನ ಬೇರೆ ನಾನು ಬಾಯ್ ಬಿಟ್ಟು ಹೇಳ್ಬೇಕಾ? ನೋಡಿ, ನೀವು 3 ಜನ ನಾ ಹೇಳಿದ ಮಾತು ಕೇಳಿದ್ರೆ ಸರಿ, ಇಲ್ದೆ ಹೋದ್ರೆ ಈ ಫೋಟೋಸ್ ಇಟ್ಕೊಂಡು ಸಿನಿಮಾ ಪೋಸ್ಟರ್ಸ್ ತರ ನಿಮ್ 3 ಜನದ ಮನೆ ಮುಂದೆ ಅಂಟಿಸ್ಬಿಡ್ತೀನಿ. ಅಂಟಿಸ್ಕೋ ಹೋಗಲೇ, ಯಾವನ್ ಕೇರ್ ಮಾಡ್ತಾನೆ? ನಿನಗ್ ಪರವಾಗಿಲ್ಲ, ಎಂಟ್ರು ಮಕ್ಳಿಲ್ಲ, ನನ್ಗೆ ಎಂಟ್ರು ಮಕ್ಳೆಲ್ಲ ಇದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಏನಾರ ನನ್ನ ಹೆಂಡತಿ ತುಳಸಿ ಪೂಜೆ ಮಾಡಕ್ಕೆ ಅಂತ ಆಚೆ ಹೋದಾಗ ಏನಾರ ನೋಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೋ ಕಚ್ಚಾಡ್ತೀರಾ? ಆ ನೆಗೆಟಿವ್ಸ್ ಎಲ್ಲ ನನ್ ಕೈಗೆ ಬರ್ಬೇಕಾದ್ರೆ ನಿನ್ಗೇನ್ ಬೇಕೋ ಕೇಳು. ಏನು ಬೇಡ, ನಿಜಾನೇ ಹೇಳ್ತಾ ಇದೀನಿ. ಒಂದು ಬಂಗ್ಲೆ, ಒಂದು ಬೆಂಜ್ ಗಾಡಿ ಕೊಟ್ಬಿಡ ಕಾಳಿಂಗ. ಹಲೋ, ಹಾಯ್ ಡಾರ್ಲಿಂಗ್. ನೀನಾ? ಅಯ್ಯೋ ನೀನಾ, ಎಲ್ಲಿಂದ ಬಂತಯ್ಯ ನಿನ್ಗೆ ಕಾರು? ಅದೆಲ್ಲ ಹಾಗಿರ್ಲಿ, ಮೊದಲು ಈ ಕಾರ್ ಹೇಗಿದೆ ಹೇಳು. ಬಹು ಚೆನ್ನಾಗೈತೆ. ನಾನು ಒಂದ್ಸಲ ಕೂತ್ಕೋತೀನಿ. ನಿನ್ಗೋಸ್ಕರ ಈ ಕಾರ್ ತಗೊಂಡಿರೋದು. ಜೀವನ ಪೂರ್ತಿ ನಾವಿಬ್ರು ಈ ಕಾರಲ್ಲಿ ಓಡಾಡ್ಕೊಂಡಿರ್ಬೋದು. ಕೂತ್ಕತ್ಯಾ? ನಡಿ ಕೂತ್ಕ. ಕೈ ತೆಗಿ. ಕಣ್ ಕಡೆ ಕೈ ಹಾಕಿದ್ರೆ ಗಾಡಿ ಎತ್ತೆತ್ಕೊ ಹೊಟ್ಟೋಯ್ತದೆ. ಒಂದೇ ಒಂದ್ಸಲ ಅರಮಣ. ಅಯ್ಯೋ ಬ್ಯಾಡ ಚಿನ್ನ, ಸುಮ್ಕೆ ಆರನ್ ಮಾಡಿದ್ರೆ ಅಕ್ಕಪಕ್ಕದವರು ಬೇಜಾರ್ ಮಾಡ್ಕತಾರೆ. ಗಾಡಿ ಓಡೋವಾಗ ಎಷ್ಟು ಬೇಕಾದ್ರೂ ಆರನ್ ಮಾಡು, ಸರಿನಾ? ಈಗ ಎಲ್ಲೋಗೋಣ ಹೇಳು. ಮತ್ತೆ ಒಂದ್ ಮಾತ್ ಕೇಳ್ತೀನಿ, ನಿಜ ಹೇಳ್ತೀಯಾ? ನಿಂತವ ಸುಳ್ಳು ಹೇಳ್ತೀನಿ ಚಿನ್ನ. ನನ್ ಮೇಲೆ ಪ್ರೀತಿಗೆ ಗಾಡಿ ತಗೊಂಡ್ಯಾ? ಇಲ್ವಾ ಮತ್ತೆ, ಈ ಕಾರ್ ನಡೆ ನೀನ್ ಲವ್ ಮಾಡ್ತೀನಿ ಚಿನ್ನ. ಹಾಗಾದ್ರೆ ನಾವಿಬ್ರು ಒಂದು ರೌಂಡ್ ಹೋಗೋಣವಾ? ಓಕೆ ಡಾರ್ಲಿಂಗ್. ಹೆಂಗ್ ಎತ್ತೆತ್ತಾಗ್ತದೆ? ಚೆನ್ನಾಗೈತೆ. ಸೆಂಟ್ರಲ್ ರೋಡಿ ನಡಿ ಗುರು, ಬೇಗ. ಇಲ್ಲಿ ಬಂದು ನಿಲ್ಸ್ತಾ ಇದ್ದೆ, ನೀನು ಮಾಡ್ತೀನಿ ತಡಿ. ಇವಾಗ ಗಾಡಿ ನಿಲ್ಸಿ ಆರು ಏಳು. ಏನೋ ಇದು? ಏನೋಪ್ಪ, ನನಗೂ ಅರ್ಥವಾಗ್ತಾ ಇಲ್ಲ. ನೀನ್ ಇವ್ರನ್ನೆಲ್ಲ ಅರಬಿ ಸಾಬಿಗೆ ಮಾರಿರ್ಲಿಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಿ ಕಣಯ್ಯ. ಮಾರ್ದನೆ ದುಡ್ಡು ಬಂದ್ಬಿಡುತ್ತಾ? ಮತ್ತೆ ಹೆಂಗ್ ಬಂದ್ರು? ನೀವೆಲ್ಲ ಹೆಂಗ್ ಬಂದ್ರ? ಅದನ್ನ ನಾನ್ ಹೇಳ್ತೀನಿ. ಈ ಸೆಂಟ್ರಲ್ ರೌಡಿ ಕಣ್ ತಪ್ಸಿ ಒಂದು ಹುಲ್ಲು ಕಡಿನೂ ಅಲ್ಲಾಡ್ಸಕ್ಕಾಗಲ್ಲ. ಸೆಂಟ್ರಲ್ ರೋಡಿ ವಿನಃ ತೃಣನಪಿನ ಚಲವೇ. ಈಗ ನಮ್ಮಿಂದ ನಿನಗೇನಾಗಬೇಕು? ಅದೇ ಬ್ರೀಫ್ ಕೇಸಲ್ಲಿ ಇದೆಯಲ್ಲ ಸ್ವಲ್ಪ ಚಿಲ್ರೆ, ಅದು ನನಗೆ ಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಈ ಹುಡುಗಿ ಸಾಕ್ಷಿನ ಇಟ್ಕೊಂಡು ನಿಮ್ಮಿಬ್ಬರನ್ನು ಅಂದಮಾನ್ಗೋ ನಿಕೋಬಾರ್ ಜೈಲ್ಗೋ. ಗೊತ್ತಾಯ್ತಾ? ನಿಕೋಬಾರ್ ನಲ್ಲಿ ನಿಕ್ಕರ್ ಒಂದು ಬಿಟ್ರೆ ಅಂಡಮಾನ್ ನಲ್ಲಿ ಅದು ಇಲ್ದೆ ಅಂಡ್ಗೊದ್ದು ಒಳಗಾಗ್ತಾರೆ. ಇನ್ನು ಅರ್ಧ ಗಂಟೆ ಟೈಮ್ ಒಳಗಡೆ ಈ ಹುಡುಗಿರು ಅವ್ರವ್ರ ಮನೇಲಿ ಇರ್ಬೇಕು. ಗೊತ್ತಾಯ್ತಾ? ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ಕನೆಕ್ಷನ್ ಕಮಾನ್. ಏನ್ ಪ್ರಳಯ ಆಗೋಯ್ತು ಅಂತ ಬಡ್ಕೊಳ್ತೀರೋ? ಪ್ರಳಯ ಆಗಿರೋದಕ್ಕೆ ಬಡ್ಕೊಳ್ತಾ ಇರೋದು. ಹೊರಗಡೆ ಪ್ರಳಯ ಆಗ್ತಾ ಇದ್ರೆ ಒಳಗಡೆ ಒಳ್ಳೆ ಕೃಷ್ಣ ಪರಮಾತ್ಮ ತರ ಪ್ರಳಯ ಮಾಡ್ತಿದ್ಯಲ್ಲ, ನಿನಗೆ ಏನ್ ಅನ್ಬೇಕು? ಏನ್ ಪ್ರಳಯ ಆಗಿ ಮುಳುಗೋಗಿರೋದು? ಆ ಹಲ್ಕ ನನ್ ಮಗ ಸೆಂಟ್ರಲ್ ರೋಡಿ ನಾವ್ ಅರೇಬಿಯನ್ ಸಾಬಿಗೆ ಮಾರಿದ ಹುಡುಗಿಯರ್ನೆಲ್ಲ ಬಿಡಿಸಿದ್ದು ಅಲ್ದೆ ನಮ್ಮ ಹತ್ರ ಇದ್ಬದ್ದಿದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ಹೌದಾ? ಅವನ್ಗೊಂದ್ ದಾರಿ ತೋರ್ಸ್ಲೇಬೇಕು. ದಾರಿ ಏನ್ ತೋರ್ಸೋದು? ಆ ನನ್ ಮಗನ ನೇರವಾಗಿ ನರಕಕ್ಕೆ ಕಳ್ಸೋದು. ಅದಕ್ಕೆ ನಿಮ್ಮನ್ನ ಗುಗ್ಗುಗಳು ಅನ್ನೋದು.
ತನ್ನ ಕಚ್ಚೋಕ್ ಬರೋ ಹಾವನ್ನ ಹಲ್ ಕಿತ್ತು ಹೊಟ್ಟೆ ಹೊರ್ಕೊಳ್ಳೋದೇ ಹಾವಾಡಿನ ಕೆಲಸ. ಅಂದ್ರೆ ನಿನ್ನ ಮಾತಿನ ಅರ್ಥ ಇನ್ನು ಅರ್ಧ ಗಂಟೆ ನಿಮಗೆ ಕೊಡ್ತೀನಿ. ಅಷ್ಟಲ್ಲ, ಆ ಸೆಂಟ್ರಲ್ ರೌಡಿ ಎಲ್ಲೇ ಇದ್ರು ನನ್ ಮುಂದೆ ತಂದು ನಿಲ್ಸ್ಬೇಕು. ಔಟ್. ಸೆಂಟ್ರಲ್ ರೌಡಿ ತಮ್ಮಿದ್ರೆ ಈಚೆ ಬಾ. ದಮ್ಮಿದ್ರೆ ಈಚೆ ಬಾ. ಏ ಬಕರಾಗಳ, ಇಂಥ 100 ಜನ ಕತ್ತೆ ಗರ್ಭಗಳನ್ನ ಕಳ್ಸಿದ್ರು ಈ ಹುಲಿಯನ್ ಹಿಡಿಯಕ್ಕಾಗಲ್ಲ, ಗೊತ್ತಾ? ಹಾಗಲ್ಲಪ್ಪ. ಇನ್ ಹೇಗಪ್ಪ? ಈ ರೀತಿ ರೌಡಿಗಳನ್ನ ಬಿಟ್ಟು ಕರ್ಸೋ ಬದಲು ನೇರವಾಗಿ ಬಂದ್ ಕರೆದಿದ್ರೆ ರಾಜಾರೋಷವಾಗಿ ಬರ್ತಿದ್ನಲ್ಲಪ್ಪ. ಆಗಲ್ಲಪ್ಪ, ಸೆಂಟ್ರಲ್ ರೌಡಿ ಅಂದ್ರೆ ಇಂತ ಧೀಮಂತ ವ್ಯಕ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹಾಗೇನಾದ್ರೂ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸಕಲ ರಾಜ ಮರ್ಯಾದೆಯಿಂದ ನಾವೇ ನಿನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ವಿ. ಅಯ್ಯೋ, ನಮ್ಮೆಲ್ರು ತಾಯಂದ್ರಾಣೆಗೂ ಸತ್ಯ. ನಮ್ದೆಲ್ಲ ಒಂದೇ ಕುಲ, ಒಂದೇ ಜಾತಕ, ಒಂದೇ ನಕ್ಷತ್ರ. ನಾವೇ ಕಿತ್ತಾಡಿದ್ರೆ ಹೆಂಗೆ? ಈ ಓತ್ಲೆಲ್ಲ ಆಮೇಲೆ ಇರ್ಲಿ, ವಿಷಯಕ್ಕೆ ಬನ್ನಿ. ಬೇಕಾ? ಅಯ್ಯ, ಅದೇನ್ ಒಬ್ರ ಮುಖ ಒಬ್ರಂಗ್ ನೋಡ್ಕೋತಾ ಇದ್ರಾ? ನನಗ್ ಟೈಮ್ ಆಯ್ತು, ಅದೇನ್ ಬೊಗಳಿ. ಏನಿಲ್ಲ, ನೀನು ನಮ್ ಸೈನ್ಯಕ್ಕೆ ಅಧಿಪತಿ ಆಗ್ಬೇಕು ಅಂತ. ಅಂದ್ರೆ ಅಂದ್ರೆ ನಾವು ಮೋಟರ್ ಬೈಕ್ ಆದ್ರೆ ನೀನ್ ಅದ್ರ ಇಂಜಿನ್ ಆಗು ಅಂತ. ಓಹೋ, ನಾವ್ ಹೆಲಿಕಾಪ್ಟರ್ ಆದ್ರೆ ನೀನ್ ಮ್ಯಾಲ್ ಸುತ್ತೋ ಫ್ಯಾನ್ ಆಗಬೇಕು. ಹೆಲಿಕಾಪ್ಟರ್ ಫ್ಯಾನ್ ಅಂತೆ, ಮೋಟರ್ ಬೈಕ್ ಇಂಜಿನ್ ಅಂತೆ. ವಿಷಯಕ್ಕೆ ಬನ್ರಿ. ನೀನು ನಮ್ ಪಾರ್ಟಿಗೆ ಸೇರ್ಕೋಬೇಕು. ಅದರಿಂದ ನನಗ್ ಬರೋ ಲಾಭ ಲಕ್ಷಾಂತರ ರೂಪಾಯಿ ಅಲ್ಲಲ್ಲ, ಕೋಟ್ಯಾಂತರ ರೂಪಾಯಿಗಳು. ಆದ್ರೆ ನೀ ನಮ್ ಜೊತೆ ಸೇರಕ್ ಮುಂಚೆ ನಿನ್ಗೊಂದ್ ಸಣ್ಣ ಪರೀಕ್ಷೆ ಇಡ್ತೀನಿ. ನೀನ್ ಅದನ್ನ ಪಾಸ್ ಮಾಡ್ಬೇಕು. ಏನದು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುನ ನಿನ್ ಕೈ ಕೊಡ್ತೀನಿ. ಅದನ್ನ ನಾಳೆ 4 ಗಂಟೆಗೆ ಏರ್ಪೋರ್ಟ್ ನಲ್ಲಿ ನನ್ನ ಸ್ನೇಹಿತ ಚಿದಂಬರ್ ಕೈ ಕೊಡ್ಬೇಕು. ಓಕೆ? ನಾಳೆ ಬರ್ತೀನಿ. ನಿಜ ಹೇಳು, ನಿನಗೆ ಯಾರು ಆ ಬ್ರೀಫ್ ಕೇಸ್ ಕೊಟ್ಟಿದ್ದು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ. ನಿಲ್ಸಿ ಇನ್ಸ್ಪೆಕ್ಟರ್, ಸಾಕು. ಹೇಶ್, ನಿನ್ನ ನಿಯತ್ತಿನ ಪರೀಕ್ಷೆಯಲ್ಲಿ ನೀನ್ ಪಾಸ್ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಆ ಇನ್ಸ್ಪೆಕ್ಟರ್ ನಮ್ಮೋನೆ. ಏನ್ ಅವ್ರ ಮುಖ ನೋಡ್ತಿದ್ದೀಯಾ? ಅಡ್ಡವ್ರು ಬಿಡು. ನೀನ್ ನಿಜವಾಗ್ಲೂ ಗ್ರೇಟ್ ಟೈಗರ್. ಆ ದ್ವಾಪರ ಯುಗದಲ್ಲಿ ಕೌರವರ ಕೈಯಿಂದ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ದಂಗೆ ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ನಾಳೆನೆ ನಮ್ ಕಾಂಟ್ರಾಕ್ಟಿನ ಕೆಲಸ ಶುರುವಾಗುತ್ತೆ. ಕರೆಕ್ಟ್ ಆಗಿ 12:15 ಗಂಟೆಗೆ ನ್ಯಾಷನಲ್ ಹೈವೇನಲ್ಲಿ 12ನೇ ನಂಬರ್ ಮೈಲಿ ಕಲ್ ಹತ್ರ ಒಬ್ಬ ಪಾರ್ಟಿ 50 ಲಕ್ಷ ರೂಪಾಯಿ ತಗೊಂಡ್ ಬರ್ತಾನೆ. ಅದನ್ನ ತಗೊಂಡು ನೀನ್ ಇಲ್ಲಿಗೆ ಬರ್ಬೇಕು. ನಿನ್ನರ್ಧ ತಗೊಂಡು ಮಿಕ್ಕದ ನಮಗ್ ಕೊಡು. ಓಕೆ? ಹಾಯ್ ಡಾರ್ಲಿಂಗ್. ನೀನೇನಿಲ್ಲಿ? ನಂದಿರ್ಲಿ, ನೀನೇನಿಲ್ಲಿ? ಅಕ್ಕವ್ರು ಪರ್ಚೇಸಿಂಗ್ ಬಂದಿದ್ರು, ಜೊತೆ ನನ್ನ ಕರ್ಕೊಂಡ್ ಬಂದ್ರು. ನಾನು ನಿನ್ನ ಚೇಂಜ್ ಮಾಡ್ಕೊಂಡ್ ಬಂದೆ. ಸಾಯಂಕಾಲ ಸಿಗ್ತೀಯಾ? ಟೈಮ್ ಇಲ್ವಲ್ಲಮ್ಮ. ನಾಳೆ ಸಿಗ್ತೀಯಾ?
ನಾಳೆ ಅಪಾಯಿಂಟ್ಮೆಂಟ್ ಇದೆಯಲ್ಲ? ಆಯಿಂಟ್ಮೆಂಟಾ? ನಿನಗೇನು ಬಂತು ರೋಗ? ನಿನ್ನನ್ ಕಟ್ಕೊಂಡಲ್ಲ. ನೋಡು, ಹಾಗಲ್ಲ ಚಿನ್ನ, ನಾಳೆ 12 ಗಂಟೆ ಸರಿಯಾಗಿ 12ನೇ ಮೈಲಿ ಕಲ್ಲತ್ರ 12 ಲಕ್ಷ ರೂಪಾಯಿ ವ್ಯವಹಾರ ಇದೆ. ಬರೀ ಲಕ್ಷ ಲಕ್ಷ ಅಂತ ಹೇಳಿ ನಾನು ಅಲಕ್ಷ್ಯ ಮಾಡ್ಬಿಟ್ಟೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾಳೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಯಾರಾದ್ರೂ ಕಾಪಾಡಿ. ಇವರೆಲ್ಲ ನನ್ನನ್ನ ಅದಲ್ಲ, ಇವರೆಲ್ಲ ನನ್ನನ್ನ ಸರಿ. ಬಂದ್ರಪ್ಪ, ನನಗೆ ಕೆಲಸ ಕಡಿಮೆ ಆಗುತ್ತೆ. ಬನ್ನಿ. ಏನ್ರ ಏನಿದೆಲ್ಲ? ಏನ್ ಗಲಾಟೆ ನಡೀತಿದೆ? ಬನ್ನಿ ಸರ್, ನಾನು ಹೇಳ್ತೀನಿ. ಈ 4 ಜನರು ಈಕೆನ ಚೇಸಿಂಗ್ ಮಾಡ್ಕೊಂಡ್ ಬರ್ತಿದ್ರು. ಏನ್ರಪ್ಪ ಅಂತ ಕೇಳೋಷ್ಟಲ್ಲಿ ನೀವು ಬಂದ್ರಿ. ಎಕ್ಸ್ಕ್ಯೂಸ್ ಮೀ ಸರ್. ಏನಮ್ಮ? ಬನ್ನಿ ಸರ್, ಯಾಕೆ ಇಷ್ಟು ಈ ಕಡೆ ಗಾಬರಿ? ಬನ್ನಿ ಸರ್. ಆ? ಇನ್ಸ್ಪೆಕ್ಟರ್ ಸರ್. ಏನಾಯ್ತು ಹೇಳಮ್ಮ? ಬೋಡ ಇದ್ದಾನಲ್ಲ, ಅವನು ನನ್ನ ಅತ್ತೆ ಮಗ ಸರ್. ಅವನು ನನ್ನೇ ಮದ್ವೆ ಆಗ್ಬೇಕು ಅಂತ ಒಂಟೆ ಕಾಲಲ್ಲಿ ನಿಂತಿದ್ದಾನೆ ಸರ್. ಅಮ್ಮ, ಅಯ್ಯೋ ಪಾಪ, ಎಲ್ಲ ನಿನ್ ಹಣೆ ಬರ. ಹಣೆ ಬರ ಅಂತ ಇವನ್ನ ಮದ್ವೆ ಮಾಡ್ಕೊಳಕ್ ಆಗತ್ತ ಸರ್? ಅವನೇನಾದ್ರೂ ನನಗ್ ತಾಳಿ ಕಟ್ಟಿದ್ರೆ ಆ ಕ್ಷಣನೇ ನೇಣು ಹಾಕೊಂಡು ಸತ್ತು ಹೋಗ್ಬಿಡ್ತೀನಿ ಸರ್. ಸಮಾಧಾನ ಮಾಡ್ಕೊ. ಏನೇನ್ ಬಿಡ್ತೀಯಾ? ಸಮಾಧಾನ ಮಾಡ್ಕೋ. ಸರ್, ನಾನೇನಾದ್ರೂ ಬದುಕಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಾನು ಇಷ್ಟಪಟ್ಟು ಹುಡುಗನೇ ಮದ್ವೆ ಆಗ್ಬೇಕು ಸರ್. ಸಾರಿ ಸರ್, ನೀವಲ್ಲ ಅವರು. ನನ್ನನ್ ಮದುವೆ ಆಗ್ತಾಳ? ಇಂತ ಒಳ್ಳೆ ಪೀಸು, ಇಂತ ಒಳ್ಳೆ ಚಾನ್ಸ್ ಇನ್ನೆಲ್ಲಿ ಸಿಕ್ಕುತ್ತೆ ಜಮಾಯಿಸಗರು? ಸರ್, ಇವ್ರು ನೋಡಿದ್ರೆ ಮದ್ವೆ ಆಗೋಲ್ಲ ಅಂತಿದ್ದಾರೆ, ಅವ್ರು ನೋಡಿದ್ರೆ ಒಂಟಿ ಕಾಲ್ ಮೇಲೆ ನಿಂತಿದ್ದಾನೆ. ಈಗ ನೀವೇ ನನ್ನನ್ನು ಕಾಪಾಡ್ಬೇಕು ಸರ್. ನೋಡಮ್ಮ, ಲವರ್ಸ್ ಅಂದ್ಮೇಲೆ ಈ ತರ ಪ್ರಾಬ್ಲಮ್ಗಳು ಇದ್ದದ್ದೆ. ನಾನು ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಮದುವೆನೂ ಮಾಡಿಸಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್. ಸರ್, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಅನ್ಸುತ್ತೆ. ಈ ತರದ ಬಲವಂತದ ಮದುವೆ ಪ್ರಯತ್ನ ಪಟ್ರೆ ಒಬ್ಬೊಬ್ಬರನ್ನು ಒದ್ದು ಒಳಗಡೆ ಹಾಕ್ಬಿಡ್ತೇನೆ. ನೀವು ಬನ್ನಿ ಮೇಡಮ್. ಇಲ್ಲ ಸರ್, ನಾನು ಇವ್ರ ಜೊತೆಲೇ ಬರ್ತೀನಿ. ರೈ ಮಿಸ್ಟರ್, ಈ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ನಮ್ ಜೀಪ್ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲಿಗೆ ಫಾಲೋ ಮಾಡ್ಬೇಕು? ನನ್ಗೇನ್ ಗೊತ್ತು, ಫಾಲೋ ಮಾಡಿ ಅಂತ ಹೇಳಿದ್ರು, ಫಾಲೋ ಮಾಡಿ. ಸರಿ ಸರಿ, ಬಾ. ಕೂತ್ಕೊಳ್ಳೆ. ಫ್ರೆಂಡ್ಸ್ ಎಲ್ಲೂ ಬೇಕಲ್ಲ. ಎಲ್ಲ ಒಂದ್ ಕಡೆ ಬಾರೆ. ಬೋಡ, ನನ್ನ ಮಕ್ಕಳ ಒಳ್ಳೆ ರೋಲ್ ಕಾಲ. ಬಾರೆ ಬಿತ್ರಿ, ಬಾ, ನಿನಗಿದೆ, ಬಾ. ರೈಟ್. ಲವರ್ಸ್ ಅಂತ ಹೇಳಿದ್ರೆ ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಈ ಫೈಲು ಯಾಕಯ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಇವ್ರು ಗೊತ್ತಾ ಸರ್ ನಿಮ್ಗೆ? ಗೊತ್ತಿಲ್ದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದು ಮದುವೆ ಮಾಡ್ತಿದ್ನಾ? ಇವರಿಬ್ರು ಲವರ್ಸ್ ಅಲ್ಲ ಸರ್, ಇನ್ ಸೆಂಟ್ರಲ್ ರೌಡಿ, ಅವಳು ಸ್ಟೇಟ್ ರಾಣಿ. ಹಂಗಾರೆ ಮೊದ್ಲೊಳಗೆ ಹಾಕು. ಇರುಗುರು ಮುಟ್ಟೋದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ, ನಾವೇ ಒಳಗೋಗ್ತೀವಿ.
ಬಾರೆ ಸಾಬ್ರೆ, ನಿಮ್ಮಲ್ಲಿರೋದು ಒಂದೇ ಒಂದ್ ಸೆಲ್ಲ? ಹೌದು. ಇಬ್ಬರಿಗೂ? ಹೌದು. ಆಹಾ, ವೆರಿ ಗುಡ್. ಹೇಗೋ ಮದ್ವೆ ಆಗಿದ್ದೀವಿ, ಫಸ್ಟ್ ನೈಟ್ ಇಲ್ಲೇ ಸ್ವಲ್ಪ ಬಾದಾಮಿ ಹಾಲು ಅರೇಂಜ್ ಮಾಡಿ. ಮೊದ್ಲು ಬೀಗ ಹಾಕಯ್ಯ. ನೋಡ್ ನಿನ್ ಚೆಲ್ಲಾಟ ಎಲ್ಲಿವರೆಗೆ ಬಂತು ನೋಡಿ, ಮದುವೆ ಆದ ಹೊಸರಲ್ಲಿ ಪ್ರಸ್ತಾವ ಯಾವತ್ತು ಮಾವನ್ ಮನೇಲೆ ನಡಿಬೇಕು. ಇದು ನಮ್ಮಿಬ್ಬರಿಗೂ ಮಾವನ್ ಮನೆ ಇದ್ದಾಗ ತಾನೆ, ಏನಂತೀರಾ? ಇದು ಕಳ್ರಿರೋ ಸೆಲ್ಲು, ಓದೋರಿರೋ ಬೆಡ್ರೂಮ್ ಅಲ್ಲ. ಇದು ಕಲ್ಲಿನ ಹಾಸಿಗೆ, ಹೂವಿನ ಹಾಸಿಗೆ ಅಲ್ಲ. ರೀ, ನೀವ್ ನನ್ ಜೊತೆಗಿದ್ರೆ ಕಲ್ಲಿನ ಹಾಸಿಗೆನು ಹೂವಿನ ಹಾಸಿಗೆ ಇದ್ದಾಗ. ಐ ಲವ್ ಯು ಸೋ ಮಚ್. ಐ ಲವ್ ಯು ಓನ್ಲಿ ದಿಸ್ ಮಚ್. ನೋ, ಐ ಕ್ಯಾನ್ ಮೇಕ್ ಇಟ್ ಬಿಗರ್ ಅಂಡ್ ಬಿಗರ್ ಅಂಡ್ ಮೇಕ್ ಇಟ್ ಅಂಡ್ ಲವ್ ಯು. ನಮಸ್ಕಾರ ಸರ್. ಹಲೋ ಮಿಸ್ಟರ್ ಸೈ. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ತಾವ್ ಯಾರು ಅಂತ? ನಾವ್ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ ಹೇಳಿದ್ರೆ ತಾನೆ ಸರ್ ಗೊತ್ತಾಗೋದು. ನಾವು ಬಕರ, ಬಾ ಅಂದ್ರೆ ಬಂಗಾರು, ಕಾಳಿಂಗ, ರಾಮಲಿಂಗ. ಈ ತ್ರಿಮೂರ್ತಿಗಳ ಹೆಸರು ಕೇಳಿಲ್ವೇನಪ್ಪ ನೀನು? ಓಹೋ, ಅವರೇನಾ ಸರ್ ನೀವು? ಸಾರಿ ಸರ್. ಈ ಹರಿಹರ ಬ್ರಹ್ಮರ ಶಿಷ್ಯ ಸೆಂಟ್ರಲ್ ರೌಡಿನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಸಾರಿ ಸರ್, ನಿಮ್ ಕಡೆಯವ್ರಂತ ಗೊತ್ತಿರ್ಲಿಲ್ಲ. ಬಿಟ್ಬಿಡ್ತೀನಿ ಸರ್. ತಾವು ಏನ್ ಕುಡಿತೀರಾ ಸರ್? ಏನನ್ನ, ಎಲ್ಲಿ, ಯಾವಾಗ, ಹ್ಯಾಕ್ ಕುಡಿಬೇಕು ನಮಗ್ ಚೆನ್ನಾಗ್ ಗೊತ್ತು. ನೋಡ್ಬರಿ, ಡಿಲೀಟ್ ಮಾಡ್ದೆ ಆ ಸೆಂಟ್ರಲ್ ರೋಡಿನ ರಿಲೀಸ್ ಮಾಡು. ಸರಿ ಸರ್. ಅವ್ರ ಹೆಂಡತಿನೂ ರಿಲೀಸ್ ಮಾಡ್ಲಾ ಸರ್? ಹೆಂಡ್ತಿನ? ಅವ್ನಿಗಿನ್ನೂ ಮದುವೆನೇ ಆಗಿಲ್ವೇ? ನಾನೇ ಮದುವೆ ಮಾಡಿಸಿದೀನಿ ಸರ್. ಸ್ಟೇಟ್ ರಾಣಿನೇ ಅವ್ನ ಹೆಂಡತಿ ಸರ್. ಸ್ಟೇಟ್ ರಾಣಿನ? ಇಬ್ಬರು ರಿಲೀಸ್ ಮಾಡ್ಲಾ ಸರ್? ಇಬ್ಬರನ್ನು ರಿಲೀಸ್ ಮಾಡು. ಅದ್ಯಾರಪ್ಪ ನಮ್ಮನ್ನ ರಿಲೀಸ್ ಮಾಡ್ಸಕ್ ಬಂದಿರೋ ದೊಡ್ಡ ಮನುಷ್ಯರು? ಮೇಜರ್ ಮಂಜುನಾಥ್, ನಿನ್ನ ಕಂಡ್ರೆ ನನ್ಗಯ್ಯೋ ಪಾಪ ಅನ್ಸುತ್ತೆ. ನಿನಗ್ ಚಿತ್ರ ಹಿಂಸೆ ಕೊಟ್ಟು ನಾನ್ ಯಾವ ಪಾಪಕ್ಕೆ ಹೋಗ್ಬಿಡ್ಲಿ? ಅದಕ್ಕೆ ನಿನ್ಗೆ ಹೆಚ್ಚು ನೋಸಲ್ಲ. ನೋಸಲ್ಲ. ಆ ಪೇಪರ್ ಸೆಲೆಕ್ಟ್ ಇದೆಯಾ? ಹೇಳ್ಬಿಡ್ ಮರಿ. ನನ್ನನ್ನ ಒಂದಲ್ಲ 100 ಅಲ್ಲ 1000 ಸಲ ಕೇಳಿದ್ರು, ಹೀಗೆ 10 ವರ್ಷ ಕೂಡ ಹಾಕಿದ್ರು ಬಾಯಿ ಬಿಡಲ್ಲ. ಮತ್ಯಾದೇ ರಾಗ ಹಾಡ್ತೀಯಾ? ನೋಡು, ನೀನನ್ನ ತುಂಬಾ ದಿನ ಇಟ್ಕೊಳಕ್ ಆಗಲ್ಲ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಸಂಶಯ ಬಂದ್ಬಿಟ್ಟಿದೆ. ಇನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ಹೇಳ್ದೆ ಹೋದ್ರೆ ಈ ನಿನ್ ದೇಹನ ಪೀಸ್ ಮಾಡ್ಬಿಡ್ತೀನಿ. ಇದೇ ನಿನ್ ಲಾಸ್ಟ್ ವಾರ್ನಿಂಗ್. ರಾಣಿ, ಏ ರಾಣಿ, ಬಾರೆ, ಹೊತ್ತಾಯ್ತು. ಏನ್ ಕಾಟಿದ್ದಾಳೆ ಇವಳು? ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ಸತ್ತರಿಕೆ, ನಿನ್ನಂತ ಹೆಂಡತಿರು ಹೆಂಗಿರ್ಬೇಕು ಗೊತ್ತಾ? ಬೆಳಗ್ಗೆ ಮಂಜು ಬಿದ್ದು ಮಲ್ಲಿಗೆ ಹೂತರ ಮಾತ್ಗೇನು ಕಮ್ಮಿ ಇಲ್ಲ, ತಗೊಳ್ಳಿ. ಏನ್ ಇಷ್ಟೊಂದು ಮೂಡೌಟ್ ಆಗಿದ್ದಾಳಲ್ಲ, ಹೇಗ್ ಸರಿ ಮಾಡೋದು? ಎಕ್ಸಲೆಂಟ್, ಸೂಪರ್, ಫೆಂಟಾಸ್ಟಿಕ್, ಸೂಪರ್ ಇಂಡಿಯನ್ ಕಾಫಿ, ಮದರ್ ಇಂಡಿಯನ್ ಕಾಫಿ. ಅದು ಏನ್ ಮಾಡಿದಾಳಪ್ಪ? ಅದು ಕಾಫಿ ಅಲ್ಲ, ಟೀ. ಟೀ? ಎಸ್, ಟೀ. ಟೀ ಅಂತ ಹೇಳೋ ಬದಲು ಕಾಫಿ ಅಂತ ಹೇಳ್ಬಿಟ್ಟೆ. ಯಾಕ್ರಿ ಅಷ್ಟೊಂದು ಕೆಟ್ಟದಾಗಿದೆಯಾ ಟೀ? ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಕೊಡಿ, ನೋಡ್ತೀನಿ. ಬೇಡ ಕಣೆ, ಟೀ ಒಳ್ಳೆ ಟೀ ಹೋಟ್ಲಿಂದ ತರಿಸ್ಕೊಡಿ. ನನಗೆ ನೀವು ಕುಡ್ದಿರೋ ಟೀನೇ ಬೇಕು, ಎಷ್ಟೇ ಆಗ್ಲಿ ನಾನು ನಿಮ್ ಹೆಂಡತಿ. ಯಾಕ್ರಿ, ಏನಾಯ್ತು? ನಿನ್ ಮಾತು ಇಲ್ಲಿಗೆ ಬಂದು ತಾಕ್ಬಿಡ್ತು ಕಣೆ. ಎಷ್ಟೇ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ಡಾರ್ಲಿಂಗ್. ನಸೀಬ್ ಚೆನ್ನಾಗಿಲ್ಲ, ಬರ್ತೀನಿ. ಅರ್ರ, ನೀವ ಬನ್ನಿ ಕೂತ್ಕೊಳ್ಳಿ. ನೋ
ಕೂತ್ಕೊಳ್ಳೋದು ಪುರ್ಸೊತ್ತಿಲ್ಲ. ಒಂದ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಸಿಂಗಾಪುರ್ದ ಸರ್ಕಳು ಮದ್ರಾಸಿಗೆ ಬಂದಿದೆ. ಓಹೋ, ನೆಕ್ಸ್ಟ್ ಫ್ಲೈಟ್ ನೀವು ಮದ್ರಾಸ್ಗೆ ಹೋಗ್ಬೇಕು. ಹಾ. ನೀನಿದ್ರೆ ನಮಗ್ ತುಂಬಾ ಧೈರ್ಯ. ಅದಕ್ಕೆ ಈ ಜವಾಬ್ದಾರಿ ನಿನ್ ಮೇಲೆ ಹಾಕಿದ್ದೀನಿ. ನೀವು ನಮ್ಮ ಮೇಲೆ ಇಟ್ಟಿರೋ ಭರವಸೆಗೆ ತುಂಬಾ ಥ್ಯಾಂಕ್ಸ್. ಕೊಡಿ ಕೈ. ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ ಕಳಿಸ್ತೀನಿ, ರೆಡಿ ಆಗಿರೋ. ರೈಟ್. ಏನ್ರಿ ಅವ್ರೇನೋ ಮೆಡ್ರಾಸ್ ಗಿಡ್ರಾಸ್ ಅಂತ ಹೇಳ್ತಿದ್ರು. ಒಂದ್ ಇಂಪಾರ್ಟೆಂಟ್ ಕೆಲಸದ ಮೇಲೆ ಅರ್ಜೆಂಟ್ ಆಗಿ ಮಡ್ರಾಸ್ ಹೋಗ್ತಾ ಇದ್ದೀನಿ. ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಇಡು. ಯಾಕೆ ಮತ್ತೆ ಡಲ್ ಆಗ್ಬಿಟ್ಟೆ? ಆಹಾ, ಒಂದಿನ ತಾನೇ ಹೋಗಕ್ ಮುಂದೆ ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ಟು ಬಂದಿತ್ತು. ಇನ್ನ ಡಬಲ್ ಅಡ್ಜಸ್ಟ್ ನನ್ ಕಾಲಕ್ಕೆ ನಮಸ್ಕಾರ ಮಾಡೋದಿರ್ಲಿ. ನಮ್ ಗುರು ಮದ್ರಾಸಿಂದ ಬಂದಿರ್ತಾರೆ, ಮೊದಲು ಅವರ ಆಶೀರ್ವಾದ ತಗೊಳ್ಳೋಣ ಬಾ. ಗುರು ಗುರು ಗುರು, ಯಾಕೋ? ಅಕ್ಕನ ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಗುರು. ಕಿಡ್ನಾಪ? ಎಲ್ಲ ಕಡೆ ನೋಡ್ದ? ಎಲ್ಲಾ ಕಡೆ ನೋಡ್ದೆ ಗುರು. ನಿಮ್ಗೇನಾದ್ರೂ ಹೇಳಿದ್ದ? ನನಗೂ ಏನು ಹೇಳಿಲ್ಲ. ಸರಿ ಕೂತ್ಕೊಳ್ಳಿ. ಬೆಂಕಿ ಹಾಕ್ಲ ಅಲ್ಲಿ. ಅಲ್ಲಿ ಉರಿ ಹಾಕ್ಲಾ ಸ್ವಲ್ಪ ಅಲ್ಲಿ. ಆ ಕಡೆ ಡಬ್ಬೆಲ್ಲ ಇದೆ ನೋಡ. ಕುಳ್ಳಿ ಮೂರ್ಬಿಟ್ಟು ಅಲ್ವೇ? ಸ್ಟೇಟ್ ರಾಣಿ ಯಾರು? ನಮ್ ಗುರು ಅಲ್ಲ, ನಮ್ಮ ಗುರು ಸೆಂಟ್ರಲ್ ರೌಡಿ ಹೆಂಡತಿ. ಅಲ್ಲ, ನಮ್ ಗುರು. ಇರ್ಬೋದು ಕಣೆ. ಆ ಸ್ಟೇಟ್ ರಾಣಿನೇ ತಪ್ಪಿಸ್ಕೊಂಡಿರ್ಬೇಕಾದ್ರೆ ನಾವ್ ಈಗ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾದಂತ ವಿಚಾರ. ನೀ ಮೂರ್ಬಿಟ್ಟು ಏನ್ ಹೇಳ್ತಾ ಇಲ್ವಲ್ಲ? ಈ ಕುಳ್ಳಿನೂ ಏನೋ ಐಡಿಯಾ ಕೊಡ್ತಿಲ್ವಲ್ಲಪ್ಪ. ಹೌದು, ನಮ್ಮ ಅಕ್ಕನ ಕನ್ನಡಕ್ಕೆ ಏನ್ ಮಾಡ್ಬೇಕು? ಅಮ್ಮಬಿಟ್ಟು ಸಿಕ್ತು. ಬೇಡಪ್ಪ, ನನ್ಗೆ ಹೆದರಿಕೆ ಆಗುತ್ತೆ. ಹೀಗ್ ಮಾಡಿದ್ರೆ ಅದು ಬೇಡ. ಆಗ್ಬೇಡಪ್ಪ. ಅಯ್ಯಯ್ಯೋ, ಹಂಗ್ ಮಾಡಿದ್ರೆ ನಮ್ ಪ್ರಾಣನ ಹೊಂಟೋಯ್ತದಲ್ಲಪ್ಪ. ಕುಳ್ಳಿ, ಈ ಪ್ರಾಣಕ್ಕೆ ಯಾಕೆ ಹೆದರ್ಬೇಕು? ಆಫ್ಟರ್ ಆಲ್ ಈ ಪ್ರಾಣ ನಮ್ ಗುರು ಹೆಂಡತಿಗೆ ನಾನ್ ತ್ಯಾಗ ಮಾಡಿದವ್ರೆ ನಾ ಬದುಕಿದ್ದು ಕಷ್ಟ ಕಣೆ. ಅದನ್ನು ಸರಿ, ಆದ್ರೂ ಹಂಗ್ ಬೇಡ. ಈಗ ಮಾಡೋಣ. ಹೇಗೆ? ಇದೇನೋ ಸ್ವಲ್ಪ ಕಷ್ಟವಾಯ್ತದಲ್ಲ. ಆದ್ರೂ ಪರವಾಗಿಲ್ಲ, ಕಷ್ಟವಾದ್ರೂ ಪರವಾಗಿಲ್ಲ, ನಾನೊಬ್ನೇ ನಿಂತ್ಕೊಂಡು ಇದ್ರ ಜೊತೆನಲ್ಲಿ ಹೋರಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಗುರು ಹೆಂಡತಿನ ನಾವು ಹುಡುಕ್ಬೇಕು. ಏನಾದ್ರೂ ಆಗ್ಲಿ, ಯಾರೇ ಬರ್ಲಿ, ನನ್ನ ಬಾಡಿನ ಪೀಸ್ ಪೀಸ್ ಮಾಡಿದ್ರು ಚಿಂತೆ ಎಲ್ಲ 4 ದಿಕ್ಕಿಗೆ ಹರಡೋಯ್ತದೆ. ಆದ್ರೆ ನೀನ್ ಅಳಬಾರ್ದು. ಹಾಗಂತ ನನ್ನ ಭಾಷೆ ಕೊಡು. ಸರಿ ತಗೋ.
ಇದರಿಂದ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀನ್ ನನ್ನಿಂದ ದೂರ ಹೋದ್ರೂ ಪರವಾಗಿಲ್ಲ. ಅಷ್ಟೇ ಯಾಕೆ ನನ್ನ ಬಾಡಿಯಿಂದ ಕೈ ಉದುರೋಗ್ಲಿ, ನನ್ನ ಕಾಲು ಉದುರೋಗ್ಲಿ, ನನ್ನ ತಲೆನೂ ಉದುರೋಗ್ಲಿ, ಇದೆಲ್ಲ ಬೇಡ. ನಿನ್ನ ದೇಹದಲ್ಲಿ ಏನೇ ಇದೆಯೋ ಎಲ್ಲಾ ಉದುರೋಗ್ಲಿ. ನಾವಿಬ್ರು ಎಷ್ಟೇ ಕಷ್ಟ ಆದ್ರೂ ಈ ಕೆಲಸ ಮಾಡ್ಲೇಬೇಕು. ಆಯ್ತು, ತಗೋ ಭಾಷೆನ. ನಮ್ಮ ಅಕ್ಕಗೋಸ್ಕರ ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವ್ ಈ ಕೆಲ್ಸ ಮಾಡೇ ಮಾಡೋಣ. ಹೌದಾ? ಕುಳ್ಳಿ ಮೋರ್ಬಿಟ್ಟು ಕುಳ್ಳಿ ಮೋರ್ಬಿಟ್ಟು. ಛೇ ಏನ್ ಗುರು ನೀನು ಸೆಂಟ್ರಲ್ ರೌಡಿ ಆಗಿದ್ಕೊಂಡು ಈ ತರ ಡಲ್ ಆಗಿದ್ಯಲ್ಲ. ನೀನ್ ಹೀಗಿದ್ರೆ ನಮ್ಮಂತವ್ರ ಗತಿ ಏನು? ನಿನ್ ಜೊತೆ ನಾನಿಲ್ವಾ? ಅಂದ್ರೆ ನಿನ್ ಜೊತೆ ಪೊಲೀಸ್ ಸ್ಟೇಷನ್ ವರ್ಗೂ ಬರ್ಬೋದಲ್ಲ ಅಂತ. ಬಾಗುರು ಕಂಪ್ಲೇಂಟ್ ಕೊಟ್ ಬರೋಣ. ಬಾಗುರು ಬಾಗುರು ನೀನೇನ್ ಯೋಚನೆ ಮಾಡಬೇಡ. ಗುಡ್ ಮಾರ್ನಿಂಗ್ ಸರ್. ಹೇ ರಾಣಿ, ನೀನೇನೆ ಇಲ್ಲಿ? ರಾಣಿನಾ? ಇನ್ನೇನ್ ಓಣಿನಾ? ನೀನ್ ಎಲ್ಲಿ ಓದ್ಯೋ ಏನಾದ್ಯೋ ಅಂತ ಎಷ್ಟೊಂದು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ? ನಿನ್ಗೋಸ್ಕರ ಹುಡುಕ್ತಿರೋ ಜಾಗನೇ ಇಲ್ಲ. ಅದಕ್ಕೆ ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಪೊಲೀಸ್ ಡ್ರೆಸ್ ಹಾಕೊಂಡು ಕೂತ್ಬಿಟ್ಟಿದ್ಯಲ್ಲೇ. ಏಯ್, ಅದೆಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಪೊಲೀಸ್ ಡ್ರೆಸ್ ಅಲ್ಲಿ. ಮಿಸ್ಟರ್, ಹೇಳಿ ಮೇಲೆ. ಹೌದು, ಯಾರೀ ನೀವು? ನಿಮ್ಗೇನಾಗ್ಬೇಕು? ಏನಕ್ಕೋ ನಿನ್ ಗಂಡನೇ ಯಾರು ಅಂತ ಕೇಳ್ತಿದ್ಯಲ್ಲ? ವಾಟ್? ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾರೇ ನನ್ ಗಂಡ? ನಾನು ಕಣೆ. ಯಾಕೆ ಹಿಂಗ ಆಡ್ತಿದ್ಯಾ? ಹುಚ್ಚಿಗೆ ಇಟ್ಬಿಡ್ತಾ ಇದ್ಯಾ ನಿನ್ಗೆ? ಹುಚ್ಚಿಡ್ದಿರೋದು ನನಗಲ್ರಿ, ನಿಮಗೆ. ನಾನು ರಾಣಿ ಅಲ್ಲ, ಇನ್ಸ್ಪೆಕ್ಟರ್ ಕಾವೇರಿ. ಅರ್ಥ ಆಯ್ತಾ? ರಾಣಿ, ತಮಾಷೆಗೊಂದ್ ಮಿತಿ ಇದೆ. ಐ, ಇನ್ನು ನಿನ್ ಚಿಲ್ರೆ ಬುದ್ಧಿ ಬಿಟ್ಟಿಲ್ವಲ್ಲೇ? ಈಗ ನಿನ್ ಸ್ಟೇಟ್ ರಾಣಿ ಅಲ್ಲ, ಈ ಸೆಂಟ್ರಲ್ ರೌಡಿ ರಾಣಿ. ಬಾರೆ ಮನೆಗೆ ಹೋಗೋಣ. ಪಿಸಿ, ಇವರಿಬ್ರು ಎಲ್ಲೋ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಾದವರು ದಾರಿ ತಪ್ಪಿ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಇವರಿಗೆ ಮೆಂಟಲ್ ಹಾಸ್ಪಿಟಲ್ ಹೋಗೋ ಬಸ್ ಹತ್ತಿಸ್ಬಿಟ್ಟು ಬನ್ನಿ. ಅದ್ರ ಅವಶ್ಯಕತೆ ನಮ್ಗಿಲ್ಲ, ನಾವೇ ಹೋಗ್ತೀವಿ. ಹಿಂದೆ ನೀನ್ ಆಡಿದ ಹಲವಾರು ನಾಟಕಗಳಲ್ಲಿ ಮದುವೆನೋ ನಾಟಕನ. ಪ್ರೀತಿ ಪ್ರೇಮ ಮದುವೆ ಅನ್ನೋದು ನಿನಗೆ ಕೇವಲವಾಗಿರ್ಬೋದು, ಆದ್ರೆ ನನಗಲ್ಲ. ಮತ್ತೆ ನಿನ್ನ ಭೇಟಿ ಆಗ್ತೀನಿ. ಯಾಕೋ ನೀ ಮಾಡಿ ಸರಿಗಿಲ್ಲ ಬಿಡು. Shut up! ಬಾಸ್, ಓದ್ತಾ ಹಾಕೊಂಡು ಹೋಗಿದ್ ಬಾಗ್ಲು ಬರೋತ್ತು ತೆಕ್ಕೊಂಡಿದ್ಯಲ್ಲ, ಏನಿದು ಚಿತ್ರ ವಿಚಿತ್ರ? ಒಳಗೆ ಯಾರಾದ್ರೂ ನುಗ್ಗಿದಾರಾ? ಇದೆಲ್ಲೋ ಮುತ್ತು ಕಡೆದೆ ಕೆಲಸ ಇರ್ಬೇಕು. ಮನೆ ನಂದ ದೀಪಾನೇ ಹೊರಟೋದ್ಮೇಲೆ ಬಾಗಿಲ್ ಕಿಟಕಿದೆಲ್ಲ ಯಾವ ಲೆಕ್ಕ? ಅಲ್ಲೋಡು ರಾಣಿ. ಗುರು, ಇವತ್ ಯಾಕೋ ಎಲ್ಲ ಎಡವಟ್ ಆಗ್ತಾ ಇದೆ. ನಾ ಬರ್ತೀನಿ ಗುರು. ಏನ್ರಿ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನ್ರಿ ನಿಮ್ ಹೆಂಡತಿ ರಾಣಿ. ನೀನ್ ನನ್ನ ಹೆಂಡತಿ ರಾಣಿನಾ ಅಥವಾ ಇನ್ಸ್ಪೆಕ್ಟರ್ ಕಾವೇರಿನಾ? ಯಾರೇ ಅದು ಇನ್ಸ್ಪೆಕ್ಟರ್ ಕಾವೇರಿ? ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ ಓಡಾಡ್ತಿದ್ದೆ? ನಾನ್ ಯಾಕ್ರಿ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಓಡಾಡ್ಲಿ? ಅಯ್ಯಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಿದ್ಯಾ? ಏನು ಬೇಡ, ಎಲ್ಲೆಲ್ಲೋ ಹೋಗೋದು, ಯಾರನ್ನ ನೋಡೋದು, ಇಲ್ಲಿ ಬಂದು ನನ್ ಮೇಲೆ ಅನುಮಾನ ಪಡೋದು. ಏಯ್, ಕೋಪ ಮಾಡ್ಕೊಂಡ್ರೆ ಅದು ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನನ್ನ. ಈ ಪೂಸಿ ಎಲ್ಲ ಬೇಡ, ಬಿಡಿ. ಬಿಡಕ ನೀನು ಕಟ್ಕೊಂಡಿದ್ದು ಈ ಅಡ್ಜಸ್ಟ್ಮೆಂಟ್ಗೆ ಒಂದು ಕಾಲ್ ಶೀಟ್ ಬೇಕು. ಛೇ, ಇವಳು ಇನ್ನೂ ಬರ್ಲಿಲ್ಲ ಅಪ್ಪ.
ಇದು ಬೇರೆ ಹುಳಿ. ಎಷ್ಟೊತ್ತೆ ನೆನಪಸ್ರ ಕಾಯದು ಇದು ತತ ಇಲ್ಲಿ. ಹೋಗ್ರಿ, ನೀವ್ ಹಿಂಗೆಲ್ಲ ಮಾಡೋದು ನಂಗೆ ಒಂಚೂರು ಸರಿ ಬರಕಿಲ್ಲಪ್ಪ. ಹಿಂಗಲ್ದೆ ಇನ್ ಹೆಂಗೆ ಮಾಡೋದು? ಫಸ್ಟ್ ನೈಟ್ ಅಂದ್ರೆ ಎಲ್ರು ಹಿಂಗೆ ಮಾಡೋದು. ಎತ್ತು ನನಗೊಂಥರ ಇರ್ತದೆ ಸಿನಿಮಾದಲ್ಲಿ ಹಿಂಗೆಲ್ಲ ಮಾಡಕ್ಕಿಲ್ಲ. ಮತ್ ಅವ್ರ ಹೆಂಗ್ ಮಾಡ್ತಾರೆ? ಅಷ್ಟು ಗೊತ್ತಿಲ್ವಾ ನಿಂಗೆ? ಅವ್ರ ಅನುಮೋನ್ ಅಂತ ಎಲ್ಲೆಲ್ಲೋ ಹೋಗ್ತಾರೆ. ನಾವು ಹೋಗೋಣವಾ? ಹನುಮೂನ್ಗೆಲ್ಲ ಹೋಗೋದು ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಚಿನ್ನ. ಏನು ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನ್ ನೋಡಿರೋ ಸಿನಿಮಾದಲ್ಲಿ ಅನುಮೋನೇ ಫಸ್ಟ್. ಅಯ್ಯೋ ಎಲ್ಲ ಆ ಸಿನಿಮಾ ಬಿಡೋನು ನನ್ನಂಗೆ ಇನ್ ಮುಂದ್ ಮಾಡಿರ್ಬೇಕು ರೀಲ್ನ. ಹಂಗೇನು ಇಲ್ಲ ನೋಡಿ, ನೀವೇನಾದ್ರೂ ನನ್ಗೆ ಬಲವಂತ ಮಾಡಿದ್ರೆ ಕಿರ್ಚ್ಕೊಂಡ್ಬಿಡ್ತೀಯ. ಬ್ಯಾಡ ಬಿಡು. ಹಾಗಾದ್ರೆ ನಾನು ಅನ್ಮನ್ ಹೋಗೋಣ. ಕಾಸು ಯಾರ ಹತ್ರ ಐತೆ? ನಿಮ್ಮ ಅಪ್ಪ ಕೊಡ್ತಾನ? ನಿಂದ್ರ ಕಾರ್ ಐತಲ್ಲ, ಮಡಗ್ಬಿಡು. ಮಡಗ್ತೀನಿ ನಿನ್ಗೆ. ನೀನ್ ನನ್ಗ ಹನುಮನ್ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ ಜೊತೆ ಮನದಲ್ಲಿ ಮಲ್ಗಲ್ಲ. ಓಕೆ, ಮತ್ತ್ಯಾಕೋ ಬಂದೆ ಇಲ್ಲಿಗೆ? ಬರ್ದೆ ಏನಯ್ಯ ಮಾಡ್ಲಿ, ಕಾರ್ ಏನೋ ಕೊಟ್ಟೆ, ಅದಕ್ಕೆ ನೀರ್ ಹಾಕೊಂಡ ಓಡಿಸ್ಲಿ. ಪೆಟ್ರೋಲ್ಗೆ ಅಂತ 10,000 ರೂಪಾಯಿ ತಳ್ಳು ಹೊಂಟೋಯ್ತೀನಿ. ಎಲ್ಲ ಕೂಸೆ, ಪೆಟ್ರೋಲ್ಗೆ 10,000 ರೂಪಾಯಿನಾ? ನನ್ನ ಹೆಂಡ್ರು 24 ಗಂಟೆನೂ ಕಾರಲ್ಲೇ ತಿರ್ಗಾಡ್ಬೇಕು ಅಂತಾಳೆ. ಹನಿಮೂನು ಬೇರೆ ಹೋಗ್ಬೇಕು ಅಂತ ಇದ್ದಾಳೆ. ಅದಕ್ಕೆ ನಾನ್ ದುಡ್ಡು ಎಲ್ಲಿಂದಪ್ಪ ತರ್ಲಿ? ಅಲ್ಲೇಲೆ ನಿನ್ ಹೆಂಡತಿ ಖುಷಿಯಾಗಿರೋದಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಅಂದ್ರೆ ನೀ ದುಡ್ಡು ಕೊಡಲ್ಲ ಅಂತ ಅರ್ಥ? ಬ್ಯಾಡ ಬಿಡ್ರಿ, ನನ್ ಹೆಂಡತಿ ಖುಷಿಯಾಗಿರೋದ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಹೆಂಗ್ ಖುಷಿಯಾಗಿರ್ತೀರಾ? ಈ ನಿನ್ ಚರಿತ್ರೆನೆಲ್ಲ ಇಟ್ಕೊಂಡು ಬೀದಿಲ್ ಹರಾಜ್ ಹಾಕ್ಬಿಡ್ತೀನಿ. ಕೊಡ್ತೀನಿ ದುಡ್ಡು. ಅದನ್ನ ಯಾಕೆ ಇಟ್ಕೊಂಡಿದ್ಯಾ ತತ ಇಲ್ಲಿ? ಬಾಯ್ ಬಾಯ್, ಥ್ಯಾಂಕ್ ಯು. ಹನಿಮೂನು ಅಂತ ನನ್ನ ಬಲವಂತ ಮಾಡ್ತಿದ್ಯಲ್ಲ, ಅದ್ ಏನ್ ಮಾಡ್ತೀವೋ ಅದ್ ಏನು ಬಿಡ್ತೀವ, ನಾ ಬೇರೆ ಕಾಣೆ ಕಣೆ. ನೀನೊಂದ್ ರಾಜ್ಯ ಅಲ್ವಾ, ನಾನೆಲ್ಲ ನೋಡ್ಕೊತೀನಿ. ಏನೇ ಆಯ್ತು? ಯೋ ಬರೋ ಇಲ್ಲಿ. ಬರ್ತೀನಿ ಸರ್. ಅಯ್ಯೋ ಸಾರಿ ಸರ್. ಏನ್ ಸಾರಿ? ಈ ಕಾರ್ ಯಾರ್ದು? ನಂದೇ ಸರ್ ಕಾರು. ನೀನ್ ನೋಡಿದ್ರೆ ಹಾಗ ಅನ್ಸಲ್ವಲ್ಲ? ಯಾರ್ದೋ ಕಾರ್ ತಗೊಂಡ್ ತಿರ್ಗಾಡೋದಕ್ಕೆ ನಾನೇನ್ ಕಳ್ಳನ ಸರ್? ನಂದೇ ಸರ್ ಕಾರು. ಇದು ಕಳ್ತನ ಆಗಿರೋ ಕಾರ್. ಏನ್ ಹೇ? ಯಾರ ಹುಡುಗಿ? ನನ್ ಹೆಂಡತಿನೇ ಸರ್, ಹನಿಮೂನ್ಗೆ ಹೋಗ್ತಾ ಇದೀವಿ. ಹುಡುಗಿ ಪಕ್ಕದಲ್ಲಿ ಇದ್ದಾಳೆ ಅಂತ ಹೇಳಿ ಕಣ್ ಕಡೆ ಇಕ್ತಿಯೇನೋ? ಇಲ್ಲ ಸರ್. ನಿನ್ನಂತವ್ರು ಇರ್ಬೇಕಾದ್ದು ಲಾಕಪ್ಪಲ್ಲಿ. ಹತ್ತ ಜೀಪ ಬೇಡ ಬೇಡ ಅಂತ ಪಡ್ಕೊಂಡೆ ಹನಿಮೂನು ಅಂತ ಸತ್ತು ಬಿಟ್ಟಿಯಲ್ಲೇ. ಬಿಡ್ರಿ. ಬಿಡ್ರಿ.